ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸ್ವಲ್ಪ ದಿನದಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಕ್ವಶನ್ಸ್ ಹಾಕಿದೆ. ನಿಮ್ಗೆ ಏನಾದ್ರು ಸಜೆಷನ್ಸ್ ಕೊಡೋದಿದ್ರೆ ಕೊಡಿ, ನಿಮ್ಗೇನಾದ್ರು ಡೌಟ್ ಇದ್ದರೆ ಕೇಳಿ, ಇಲ್ಲ ಸಿಲ್ಲಿ ಕ್ವಶನ್ಸ್ ಆದ್ರೂ ಓಕೆ, ಫ್ರೆಂಡ್ಶಿಪ್ ಕ್ವಶನ್ಸ್ ಏನು ಬೇಕೋ ನಿಮ್ಗೆ ಅನಿಸುತ್ತೆ ಕೇಳಿ, ಅದಕ್ಕೆ ನಾನು ಯೂಟ್ಯೂಬ್ ಮುಖಾಂತರ ಆನ್ಸರ್ ಕೊಡ್ತೀನಿ. ಆಮೇಲೆ ಅದರಲ್ಲಿ ಯಾವ್ದಾರ ಬೆಸ್ಟ್ 2 ಕ್ವಶನ್ನ ಸೆಲೆಕ್ಟ್ ಮಾಡಿ ಅದನ್ನ ಸ್ಟೋರಿಗೆ ಹಾಕ್ತೀನಿ. ಅದನ್ನು ಯಾರು ಮಾಡಿದ್ದು ಅಂತ ಹೇಳ್ತು ಅಂದರೆ ನನ್ನ ಕಡೆಯಿಂದ ಅವ್ರಿಗೆ ಟ್ರೀಟ್ ಇರುತ್ತೆ ಅಂತ ಹೇಳಿದೆ. ಹಿಂಗೆ ನಾನು ಕ್ವಶನು ಹಾಕಿದ್ದಾಯಿತು, ಅವ್ರ ಕ್ವಶನ್ಸ್ ಕೇಳಿದ್ದು ಆಯಿತು. ಈಗ ನಾನು ಆನ್ಸರ್ ಮಾಡೋದು ಬಾಕಿ ಇದೆ. ಬಟ್ ಆಮೇಲೆ ಜೊತೆಗೆ ಯಾವುದು ಬೆಸ್ಟ್ ಕ್ವಶನ್ ಅಂತಲೂ ಡಿಸೈಡ್ ಮಾಡ್ತೀನಿ, ಮಾಡಿ ಹಾಕ್ತೀನಿ. ಲೆಟ್ಸ್ ಸ್ಟಾರ್ಟ್ ಗಾಯ್ಸ್. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ನೇಮ್ ಹೇಳಿ, ಯಾರ್ಯಾರಿದ್ದಾರೆ, ಎಷ್ಟು ಜನ ಬಾಯ್ಸು, ಎಷ್ಟು ಜನ ಗರ್ಲ್ಸು. ಎಷ್ಟು ಜನ ಇದ್ದಾರೆ ಅಂತ ಬೇಕಾದ್ರೆ ಹೇಳ್ಬೋದು, ಬಟ್ ಯಾರ್ಯಾರು ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಇದರಲ್ಲಿ ತುಂಬ ಕಾಂಟ್ರವರ್ಸಿಯಾಗಿ ಜಗಳ ಆಗೋಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ನನ್ನ ಹೆಸರು ಹೇಳಿಲ್ಲ ನೀನು, ಅವ್ರ ಮತ ನಿಮ್ಮ ಫ್ರೆಂಡ್ಸ್ ಅಂತ ಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಕರೆಂಟ್ಲಿಯಾಗಿ ಹೇಳಬೇಕು ಅಂದರೆ ಸ್ವಲ್ಪ ಹುಡುಗಿರು ಜಾಸ್ತಿ ಜನ ಫ್ರೆಂಡ್ಸ್ ಇದ್ದಾರೆ. ಹುಡುಗರೆಲ್ಲ ಗೊತ್ತಲ್ಲ ನಿಮಗೇನೆ, ಕಾಲೇಜ್ ಇದ್ದಾಗ ಹುಡುಗರ ಜೊತೆ ಎಲ್ಲ ಫ್ರೆಂಡ್ಸ್ಗಳೆಲ್ಲ ಇದ್ದು, ಯಾವಾಗ ಪಾಸ್ ಔಟ್ ಆಗಿ ಬಂದು ಅವಾಗಿಂದ ಅವರು ಕೆಲಸ ಅಂತ ಬೇರೆ ಊರು, ಸೊ ಅಲ್ಲೆಲ್ಲ ಅವ್ರು ಬ್ಯುಸಿ ಇದ್ದಾರೆ. ಸೊ ಜೊತೆಲಿ ಈಗ ಯಾರಿದ್ದಾರೋ ಅವ್ರಗಳ ಜೊತೆ ನಾನು ಇದ್ದೀನಿ. ಸೊ ಹುಡುಗಿರು ಸ್ವಲ್ಪ ಜಾಸ್ತಿ ಇದ್ದಾರೆ ಫ್ರೆಂಡ್ಸು ಹೇಳಬೇಕು ಅಂದರೆ. ನಿಶ್ಚಿತ ಜೊತೆ ಲಾಗ್ ಮಾಡಿ ಬ್ರೋ ಪ್ಲೀಸ್. ಬ್ರೋ ಎಷ್ಟಂತ ಹೇಳಿ ಬ್ರೋ, ನಾನು ಅವಳನ್ನ ಎಷ್ಟಂತ ಕರೀಲಿ ಬ್ರೋ, ನಾನು ಅವಳನ್ನ ಕೇಳಿದಾಗೆಲ್ಲ ಒಂದೊಂದು ರೀಸನ್ ಕೊಡ್ತಾರೆ ಬ್ರೋ. ಒಂದ್ಸಲಿ ಮದುವೆ ಹೋಗಿದ್ದೀನಿ, ಒಂದು ಪಾಪು ನಾಮಕರಣ ಇರುತ್ತೆ, ಪ್ರತಿ ಸರಿ ಬ್ರೋ ಕೇಳಿದಾಗೆಲ್ಲ ಒಂದು ರೀಸನ್ ಕೊಡ್ತಾನೆ ಇರ್ತಾಳೆ ಬ್ರೋ. ಯಾರು ಏನು ನಾನು ಯಾಕಾರು ಕರೆದು ಅಂತ ಅನ್ಸ್ಬಿಡ್ತು ಒಂದೊಂದ್ಸಲಿ. ಇನ್ನೊಂದ್ಸಲಿ ನನಗೆ ಕೇಳಿ ಬಾಯೇ ಬಂದು ಹೋಗ್ಬಿಡ್ತದೆ. ಸೊ ಅದಕ್ಕೆ ಯಾವಾಗ ಫ್ರೀಗಿರ್ತಾಳೆ ಅವಾಗ ಕರೆದು ಮಾಡ್ತೀನಿ ಬ್ರೋ. ಆದಷ್ಟು ಅಕಸ್ಮಾತ್ ನಾನು ಅವಳೇನೋ ಸೇರ್ಕೊಬಿಡ್ತು ಅಂದರೆ ಅದು ಯೂಟ್ಯೂಬ್ ಬ್ಲಾಗ್ ಆಗಲ್ಲ, ಡಬಲ್ ಮೀನಿಂಗ್ ಬ್ಲಾಗ್ ಆಗಿಬಿಡುತ್ತೆ. ಆ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದೊಂದಾಗ ವೀಡಿಯೋ ಎಡಿಟ್ ಮಾಡಬೇಕು, ಒಂದೊಂದು ಸೆಕೆಂಡು ಬೀಪ್ ಸೌಂಡ್ ಹಾಕ್ಬೇಕಾಯ್ತದ ನಾನು. ನೋಡೋಣ, ಈ ವಿಡಿಯೋ ಏನಾರ ಪಕ್ಕ ನೋಡೋಣ, ಗ್ಯಾರಂಟಿ ಫೋನ್ಗೆ ಉಗಿದು ಬಿಡ್ತಾಳೆ ಹೆಂಗಂತ ನೋಡು ನನ್ನ ಬಗ್ಗೆ ಅಂತ. ಬಟ್ ಆ್ಯಕ್ಚುಲಿ ಒಳ್ಳೆ ಹುಡುಗಿನ ಹೇಳಬೇಕು ಅನ್ನೋ ನಿಶ್ಚಿತ. ಅವಳಿಗೆ ನಾನು ಹೆಂಗೆ ಗೊತ್ತಾ, ವರ್ಷ ಒಂದೊಂದು ಪೆಟ್ ನೇಮ್ ಚೇಂಜ್ ಮಾಡ್ತಾ ಇರ್ತೀನಿ. ಬಟ್ ಏನೇನು ಅಂತ ಹೇಳೋದು ಬೇಡ, ಮೇಲೆ ಬೈತಾಳೆ ನನಗೆ. ಯಾಕಂದರೆ ನೀವೆಲ್ಲ ನೋಡಿ ಅವಳನ್ನ ಕರೆದು ಅವಳ ಮೇಲೆ ನನಗೆ ಹಾಕೋ ರುಬ್ಬಿಡೋಕ್ಕೆ ಅಷ್ಟೇ ಆಮೇಲೆ ಕತೆ ನಂದು. ನನಗೂ ನಿಮ್ಮ ಥರ ಲೈಫ್ ಲಾಂಗ್ ಟ್ರಸ್ಟೆಡ್ ಆ್ಯಂಡ್ ಬಿಟ್ಕೊಡದೇ ಇರೋ ಫ್ರೆಂಡ್ಸ್ ಬೇಕು. ನನ್ನ ಬಗ್ಗೆ ಇಷ್ಟೊಂದು ಪಾಸಿಟಿವ್ ಒಪಿನಿಯನ್ ಐತೆ ಅಂತ ಇವರಿಂದನೇ ಗೊತ್ತಾಗಿದ್ದು ನನಗೆ. ಆ್ಯಕ್ಚುಲಿ ಬ್ರೋ, ಟ್ರಸ್ಟೆಡ್ ಪರ್ಸನ್ನು ಅಂತ ಅಲ್ಲ, ನನಗೆ ಯಾರು ನಂಬಿಕೆ ಉಳಿಸ್ಕೊಂಡಿರ್ತಾರೋ ನಾನು ನಂಬಿಕೆಯಾಗಿರ್ತೀನಿ. ಅವರು ರೆಸ್ಪೆಕ್ಟ್ ಕೊಡಲಿ, ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಅವ್ರು ಚೆನ್ನಾಗಿರೋ ನಾನು ಚೆನ್ನಾಗಿರ್ತೀನಿ. ಅವ್ರು ಮೋಸ ಮಾಡಿರೋ ಅಂತ ನಾನು ಮೋಸ ಮಾಡಲ್ಲ. ಅದೊಂದೇ ಡಿಫ್ರೆನ್ಸು ನನಗೂ ಮತ್ತೆ ನನ್ನ ಜೊತೆಲಿರೋರಿಗೆ. ಅಷ್ಟರಲ್ಲಿ ಇವ್ರಿಗೆ ಯಾರಿಗೂ ನನಗೆ ಟ್ರಸ್ಟೆಡ್ ಫ್ರೆಂಡ್ ಬೇಕು ಅಂದರೆ ನಾನೇ ಇದ್ದೀನಲ್ಲ, ಬೇರೆಯವರೆಲ್ಲ ಆಗಬೇಕು. ಕಳಿಸಿ, ಫ್ರೆಂಡ್ ಆಗೋದ, ಮಾತಾಡೋದ, ನಾನೇ ನಿಮ್ಗೆ ಟ್ರಸ್ಟೆಡ್ ಆಗಿರ್ತೀನಿ. ನೀವು ಸಹ ನನಗೆ ಟ್ರಸ್ಟೆಡ್ ಪರ್ಸನ್ ಆಗಿ ಅಷ್ಟೇ ಸಾಕು, ಬೇರೆ ಏನು ಬೇಡ. ಕ್ವಶನ್ ಏನಿಲ್ಲ, ಟ್ರೀಟ್ ಬೇಕು ಕೊಡಿಸಿ. ಇದಪ್ಪ, ಇದು ಮಸ್ತ್ ಕ್ವಶನ್. ಅಂದರೆ ಕ್ವಶನ್ ಏನೂ ಇಲ್ವಂತೆ, ಟ್ರೀಟ್ ಕೊಡಿಸ್ಬೇಕಂತೆ. ಯಾರು ಅಂತ ಹೇಳಿ, ಬನ್ನಿ ಕೊಡಿಸ್ತೀನಿ, ತಿನ್ನಿ, ನೀವು ಕೊಡಿಸಿ ನಾನು ತಿಂತೀನಿ, ನಿಮ್ಮ ಕಷ್ಟ ಹೇಳ್ಕೊಳ್ಳಿ ನನ್ನ ಕಷ್ಟ ಹೇಳ್ಕೊತೀನಿ, ಎಲ್ಲ ಮಾತಾಡ್ಕೋಗೋಣ ಸರಿನಾ. ಬನ್ನಿ ಕೊಡಿಸ್ತೀನಿ. ನೀವು ಬರಲ್ಲ ಅಂತ ಗೊತ್ತು, ಆ ಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ. ಎಲ್ಲಿ ನಿಮ್ಮ ಓಲ್ಡ್ ಫ್ರೆಂಡ್ಸ್ ಬಾರ್ಬಿ ಕಾಣಿಸ್ತಾನೆ ಇಲ್ಲ. ಅವರು ನೀವು ಮರ್ತು ಬಿಟ್ಟಿದ್ದೀರಾ, ಇಲ್ಲ ಅವ್ರು ನಿಮ್ಮನ್ನ ಮರ್ತು ಬಿಟ್ಟಿದ್ದಾರಾ? ಓಲ್ಡ್ ಫ್ರೆಂಡ್ ಬಾರ್ಬಿ. ಆ್ಯಕ್ಚುಲಿ ಬಾರ್ಬಿ ಅಂದರೆ ನನ್ನದು ಒಂದು ನಾನಿಟ್ಟೋ ಪೆಟ್ ನೇಮ್. ಅದು ಒರಿಜಿನಲ್ ನೇಮ್ ಬಂದು ವಿನೂತಾ ಅಂತ. ಅವಳು ನಂಗೆ ಹೆಂಗೆ ಫ್ರೆಂಡ್ ಆಗಿತ್ತು ಅಂದರೆ, ನಮ್ಮ ಫ್ರೆಂಡಿಂದ ಫ್ರೆಂಡ್ ಆಗಿದ್ದು. ನಮ್ಮ ಫ್ರೆಂಡ್ ಸಿಂಚನ ಅಂತ ಇದ್ದಾಳೆ, ಅವಳ ಮುಖಾಂತರ ನನಗೆ ವಿನೂತಾ ಅನ್ನೋಳು ಫ್ರೆಂಡ್ ಆದ್ದು. ಆ್ಯಕ್ಚುಲಿ ಹೆಂಗೆ ಫ್ರೆಂಡ್ ಆಗಿದ್ದು ಅಂದರೆ, ವೀಡಿಯೋ ಎಡಿಟು. ನಾನು ಆಲ್ಮೋಸ್ಟು ವೀಡಿಯೋ ಎಡಿಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತೀನಲ್ಲ, ಅವ್ರು ಒಂದು ದಿನ ಇದೇ ಥರ ವೀಡಿಯೋ ಎಡಿಟ್ ಬೇಕು ಅಂತ ಹೇಳ್ಕೊಟ್ರು, ಮಾಡಿಕೊಟ್ಬಿಟ್ಟೆ. ಹೆವಿ ಕ್ಲೋಸ್ ಫ್ರೆಂಡ್ ಆಗೋದೆ. ಎಷ್ಟು ಅಂದರೆ ಬಿಟ್ಕೊಡಾಗ ಆಗದಷ್ಟು ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು. ಚೆನ್ನಾಗಿ ಮಾತಾಡ್ತೀವಿ, ಈಗಲೂ ಮಾತಾಡ್ತೀವಿ. ಬಟ್ ಈಗ ಸ್ವಲ್ಪ ಎಂತೂ ಮಾತಾಡ್ತಾ ಇಲ್ಲ ಅಂತ ಅಂದರೆ,
ನಾನು ಗೊತ್ತಲ್ಲ ಅವಳಿಗೂ ಕಾಲೇಜೆಲ್ಲ ಮುಗೀತು, ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ನಾನು ಕಾಲೇಜೆಲ್ಲ ಮುಗಿದು ಕೆಲ್ಸಕ್ಕೆ ಹೋಗ್ತಿದ್ದೀನಿ. ಸೊ ಅವಳು ಕಾಲ್ ಬ್ಯುಸಿ ಇದ್ದಾಳೆ, ನಾನು ನಂದಲ್ಲಿ ಬ್ಯುಸಿ ಇದ್ದೀನಿ ಅಷ್ಟೇ. ಬಟ್ ಡೈಲಿ ಮೆಸೇಜು ಮಾಡ್ತಾ ಇರ್ತೀವಿ, ಕಾಲು ಮಾಡ್ತಾ ಇರ್ತೀವಿ. ಹೇಳಬೇಕು ಅಂದರೆ ಡಾಕ್ಟರ್ಸ್ಗಳ ಹತ್ರಕ್ಕೆ ಹೋಗಿ ಏನಾದ್ರು ನಮಗೆ ಜ್ವರ ಗಿರೆಲ್ಲ ಬಂದರೆ ಡಾಕ್ಟರ್ಸ್ ಹತ್ರ ಹೋಗ್ಬಿಟ್ಟು ಮೆಡಿಸಿನ್ ತಗೋತೀವಲ್ಲ, ಹಂಗೆ ನಮ್ಮ ಫ್ರೆಂಡು ಡಾಕ್ಟ್ರು, ಮೆಡಿಸನ್ ವಿನುತ, ನಾನು ಪೇಷಂಟು, ಇಷ್ಟು ಹೇಳಬಲ್ಲೆ. ಮಹಾಭಾರತದಲ್ಲಿ ಎಷ್ಟು ಪರ್ವಗಳಿವೆ. ಯಾರಪ್ಪ ಇವ ಇಷ್ಟೊಂದು ಕಷ್ಟಕರವಾದ ಕ್ವಶನ್ ಕೇಳ್ಬಿಟ್ಟಿದ್ದಾನಲ್ಲ. ಆದರೂ ತಿಳ್ಕೊಂಡಿದ್ದೀನಿ ಬ್ರೋ ನಾನು ಮಹಾಭಾರತನ. ಪರ್ವಗಳು 8 ಎಂಟಲ್ವಾ? ಹಾಂ 8 8 18 8 ಇಲ್ಲ 18 ಬ್ರೋ, ಸ್ವಲ್ಪ ಕನ್ಫ್ಯೂಸಲ್ಲಿ ಇದ್ದೀನಿ. ಬಟ್ ಇಷ್ಟು ಪರ್ವ ಇದು, ಸ್ವಲ್ಪ ನಾಲೆಡ್ಜು ಸ್ವಲ್ಪ ಬೆಳೆಸ್ಕೊಂಡಿದ್ದೀನಿ. ಮಹಾಭಾರತ ನಾನು ಸೀರಿಯಲಲ್ಲಿ ನೋಡ್ತಾ ಇರ್ತೀನಿ. ಆಮೇಲೆ ಮಹಾಭಾರತನ ಅವಾಗ ಒಂದು ಸ್ವಲ್ಪ ಬುಕ್ ಅದ್ರ ಬಗ್ಗೆ ನಮ್ಮ ಅಪ್ಪನೂ ಸ್ವಲ್ಪ ಎಷ್ಟೊಂದು ಹೇಳಿದ್ದಾರೆ, ತಿಳ್ಕೊಂಡಿದ್ದೀನಿ ಬ್ರೋ. ಅನ್ಎಜುಕೇಟೆಡ್ ಅನ್ಕೊಳಕ್ಕೆ ಹೋಗ್ಬಿಡಿ ನನ್ನ. ಎಂತೆಂಥ ಕ್ವಶನ್ಸ್ ಕೇಳ್ತಾರೆ ನೋಡಿ ನನ್ನ. ಈ ಟಾಪಿಕ್ ಐಡಿಯಾ ಹೇಗೆ ಬಂತು, ನಿಮಗೆ ಯಾರು ಸಜೆಸ್ಟ್ ಮಾಡಿದ್ರು? ಆ್ಯಕ್ಚುಲಿ ನನಗೆ ಈ ವಿಡಿಯೋಗೆ ಸಜೆಷನ್ ಅನ್ನೋದಕ್ಕಿಂತ ಹೆಂಗೆ ಐಡಿಯಾ ಬಂತು ಅಂದರೆ, ನಮ್ಮ ಫ್ರೆಂಡು ಅನನ್ಯ ಬಿಹಾರ್ ಅಂತ ಇದ್ದಾಳೆ, ಅವಳದು ಒಂದು ಯೂಟ್ಯೂಬ್ ಚಾನಲ್ ಐತೆ. ಅವಳು ಈ ಥರ ಮಾಡಿ ಹಾಕಿದ್ಲು. ಅದನ್ನ ನೋಡಿ ನಂಗೆ ಸ್ವಲ್ಪ ಇಷ್ಟ ಆಯಿತು. ಯಾಕೆಂದರೆ ಅಲ್ಲಿ ಕೇಳೋ ಕ್ವಶನ್ಸ್ಗಳು ಹೆಂಗಿತ್ತು ಅಂದರೆ, ಅವ್ರಿಗೆ ಒಂದು ಸಜೆಷನ್ ಕೊಡ್ತಾಯಿದ್ರು. ಆಮೇಲೆ ಅವ್ರಿಗೆ ಏನು ಅನಿಸ್ತಿತ್ತು ವೀಡಿಯೋ ಮಾಡೋದ್ರ ಬಗ್ಗೆ ಅಂತಲೂ ಕೇಳ್ತಾಯಿದ್ರು. ಆಮೇಲೆ ಅವ್ರು ಈ ಥರ ಫ್ರೆಂಡ್ಶಿಪ್ ಕ್ವಶನ್ಸ್ಗಳು, ಅವ್ರ ಲೈಫ್ ಬಗ್ಗೆ ಹೇಳೋದು, ಅದೆಲ್ಲ ಕ್ವಶನ್ಸ್ಗಳೆಲ್ಲ ಮಾಡಾಕಿದಾಗ ನನಗೂ ಅನಿಸ್ತು, ನಂದು ಮಾಡೋದು ಹೆಂಗಿರುತ್ತೆ, ಚೆನ್ನಾಗಿದೆಯಲ್ಲ ಇದು. ಒಂದು ನನಗೆ ಯಾರೋ ಫ್ರೆಂಡ್ಸ್ಗಳು ಸಜೆಷನ್ಸ್ ಕೊಡ್ಬೋದು. ಆಮೇಲೆ ನನ್ನ ಮೆಮೊರೀಸ್ನೆಲ್ಲ ರೀಕ್ರಿಯೇಟ್ ಮಾಡಿ ನೆನ್ಪು ಮಾಡ್ಕೊಂಡು ಹೇಳೋ ಥರನೂ ಆಗಿರ್ಬೋದು. ಸೊ ಅದಕ್ಕೋಸ್ಕರ ನಾನು ಟ್ರೈ ಮಾಡೋದ ಅಂದ್ಬಿಟ್ಟು ಮಾಡಿದೆ. ಅವ್ಳ ವೀಡಿಯೋಸು ಚೆನ್ನಾಗೈತೆ, ಬೇಕಾದ್ರೆ ಅವಳದು ಯೂಟ್ಯೂಬ್ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡ್ತಾಳೆ. ಬೇಜಾನ್ ಕಡೆ ತಿರುಗ್ತಾನೆ ಇರ್ತಾಳೆ, ಅಲ್ಲಿ ಇಲ್ಲಿ ಅಲ್ಲಿಗೆ ಇಲ್ಲಿಗೆ ಅಂತ. ನಿಮ್ಗೊಂದು ಫುಲ್ ಎಂಟರ್ಟೈನ್ಮೆಂಟ್ ಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ ಅವಳ ವೀಡಿಯೋಸ್ ನೋಡ್ತಿದ್ರೆ. ಸಬ್ಸ್ಕ್ರೈಬ್ ಮಾಡಿ. ನಂಗೆ ಅಂದ್ಬಿಟ್ಟು ನಾನು ಮಾಡಿದೆ ಹೊಂಟೋಗ್ಬಿಟ್ಟಿರ, ನಂದು ಮಾಡಿ ಅವ್ರದ್ದು ಮಾಡಿ. ಯಾಕಂದರೆ ವೀಡಿಯೋ ಮಾಡ್ತಿರೋ ಅಲ್ವಾ. ಐ ಲವ್ ಯು ಸೋ ಮಚ್. ನೋಡಿ ಇದು ನನಗೆ ಕಷ್ಟಕರವಾದ ಕ್ವಶನ್ ಆನ್ಸರ್ ಮಾಡೋಕ್ಕೆ. ಯಾಕೆ ಗೊತ್ತಾ, ಇದರಲ್ಲೊಂದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಪಾಸಿಟಿವ್ ಏನೋ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರೋ ಒಂದು ಹುಡುಗಿ ನಿಜ ನನ್ನ ಮೇಲೆ ಫೀಲಿಂಗ್ಸ್ ಇಟ್ಕೊಂಡೇ ಹೇಳಿರ್ಬೋದು, ಇಲ್ಲ ಯಾವುದೋ ಒಬ್ಳು ಹುಡುಗಿ ನನಗೆ ರೇಗಿಸ್ಬೇಕು ಅಂತ ಹೇಳಿರ್ಬೋದು, ಏನೋ ಸುಮ್ಮನೆ ತಮಾಷೆಗೆ ಬೇಕಾದ್ರೂ ರೇಗ್ಸಕ್ಕಾದ್ರೂ ಹೇಳಿರ್ಬೋದು. ನೆಗೆಟಿವ್ ಏನೋ ಫ್ರೆಂಡ್ಸ್ಗಳೇ ಮಾಡಿರ್ತಾರೆ ಕೆಲಸಗಳನ್ನ, ಬೇಕು ಅಂದರೆ ಆಟಾಡಿಸ್ಬೇಕು ಅಂತ. ನೋಡೋದ ಏನು ಹೇಳ್ತಾನೆ ಆನ್ಸರ್ನ, ಇನ್ನು ಯೂಟ್ಯೂಬಲ್ಲಿ ಹೇಳ್ತಾನ, ಹೇಳೋಕ್ಕಿಲ್ವಾ, ತೆಗೆದು ಬಿಡ್ತಾನ, ನೋಡೋದು ಚಾಲೆಂಜ್ ಹಾಕೋದ ಮಾಡೋದ ಅವ್ನು ನಡೀತಾ. ಅದಕ್ಕೋಸ್ಕರ ನೀವು ಕ್ವಶನ್ನ ಮಡಿಕೊಂಡು ಹೇಳ್ತಾ ಇದ್ದೀನಿ ನಿಮಗೆ ನಾನು. ಮಚ್ಚ 20 ರೂಪೀಸ್ ಇದ್ದರೆ ಅಕೌಂಟ್ಗೆ ಹಾಕು, ಟೀ ಕುಡಿಯೋಕ್ಕೆ ಕಾಸಿಲ್ಲ. 20 ರೂಪೀಸ್ನ ಕೇಳ್ತಾವನಲ್ಲ ಮಚ್ಚ, ಯಾರು ಹೇಳಪ್ಪ ನಿನ್ನ ಹೆಸರು ಕೇಳು, ನಾನೇ ಕರ್ಕೊಂಡೋಗಿ ಕೊಡಿಸ್ಬಿಡ್ತೀನಿ ಜೊತೆಗೆ. 20 ರೂಪಾಯಿನೆಲ್ಲ ನಾನು ಕೇಳಬಾರ್ದು ಮರೆ, ನೀನು ಕರ್ಕೊಂಡೋಗ್ಬಿಟ್ಟು ಕೊಡಿಸು ಅಂತ ಅನ್ಬೇಕು ನೀನು. ಅದು ಬಿಟ್ಬಿಟ್ಟು ನೀನು ಹಿಂಗೆಲ್ಲ ಕೇಳಾರ? ಅವಮಾನ ಇದೆಲ್ಲ ನಮಗೆಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಅವಮಾನವೆಲ್ಲ. ನಮ್ಮ ಫ್ರೆಂಡಿಗೆ ಇಲ್ಲ ಅಂತೀನಿ, 20 ರೂಪಾಯಿ ಕೊಡೋಕ್ಕಾಗಲ್ವ ನನ್ನ ಹತ್ರ? ಇರುತ್ತೆ ಬಾ, ಕೊಡಿಸ್ತೀನಿ ಮಚ್ಚಿ. ಕಂಪ್ನಿ ಸೇರ್ಕೊಂಡಾಮೇಲೆ ಏನು ಫುಲ್ ಆರಾಮಾಗಿದ್ದೀರಾ ಅನಿಸುತ್ತೆ. ನೋಡಿ ಇನ್ನೂ ಕೆಲಸನೇ ಸಿಕ್ಕಿಲ್ಲ. ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಯಾರಿಗೆ ಕೆಲಸ ಸಿಕ್ಕಿಲ್ಲ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋದು ದೊಡ್ಡ ಪ್ರಾಬ್ಲಮ್ ಆಗಿರ್ತದೆ. ಅದೇ ಕೆಲಸ ಇರೋನಿಗೆ 100 ಥರ ಪ್ರಾಬ್ಲಮ್ಸ್ ಇರ್ತದೆ. ಮನೆ EMI ಕಟ್ಟಬೇಕು, ಬಾಡಿಗೆ ಕಟ್ಟಬೇಕು, ಹಂಗೆ ಏನೇನೇನೇನೋ ಪ್ರಾಬ್ಲಮ್ಸ್ಗಳಿರ್ತವೆ. ಅದೇನೋ ನನಗಂತೂ ಒಂದು ಐಡಿಯಾನೇ ಇಲ್ಲಪ್ಪ. ಕಾಲೇಜಲ್ಲಿ ಸ್ಕೂಲಲ್ಲಿ ಇದ್ದಾಗೆಲ್ಲ, ಸ್ಕೂಲ್ ಬೇಡ ಬಿಡಿ, ಈ ಡಿಗ್ರಿಲಿ ಇದ್ದಾಗೆಲ್ಲ ಪ್ರಾಬ್ಲಮ್ಸ್ ಇದ್ದು ನಮ್ಗೆ ಗೊತ್ತಾಯ್ತಾ ಇರಲಿಲ್ವಾ? ಇಲ್ಲಿ ನಾವು ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ನಮ್ಗೆ ಈ ಥರ ಪ್ರಾಬ್ಲಮ್ಸ್ ಐತೆ ಅಂತ ಗೊತ್ತಾಯ್ತಾರದ ಅಂತಲೇ ಡೌಟ್ ಬಂದ್ಬಿಟ್ಟೈತೆ ನನಗೆ. ಯಾಕಂದರೆ ಕಾಲೇಜ್ ಡಿಗ್ರಿಗಳವರೆಗೂ ಈ ಥರ ಅನಿಸ್ತಾನೆ ಇರಲಿಲ್ಲ ನಮ್ಗಳಿಗೆ. ಈ ಥರ ಕಷ್ಟ ಐತೆ, ಈ ಥರ ಮಾಡಬೇಕು ಅಂತಲೇ ಅನಿಸ್ತಾ ಇರಲಿಲ್ಲ. ಅದೇ ಈಗ ಕೆಲ್ಸಕ್ಕೆ ಸೇರ್ಕೊಂಡು ಹೋದ್ಮೇಲೆ ಜವಾಬ್ದಾರಿ ಅನ್ನೋದೊಂದು ತಲೆ ಮೇಲೆ ಬಂದ್ಬಿಟ್ಟೈತೆ. ನಾನೇ ಮನೆ ನಡ್ಸ್ಕೊಂಡು ಹೋಗ್ಬೇಕು ಅಲ್ವಾ, ಎಲ್ರಿಗೂ ಕಾಮನ್ ಅಲ್ವಾ ಹುಡುಗರಿಗೆ. ಅದು ನಾವು ಫಸ್ಟ್ ಆಫ್ ಆಲ್ ಹುಡುಗರಿಗೆ ಬರೋದಂತೂ ಇದೀಗ ಕಷ್ಟ ಇದು. ಏನು ಆರಾಮಾಗೇನಿಲ್ಲ. ಅಕಸ್ಮಾತ್ ನಮ್ಮ ಕಂಪ್ನಿ ಏನು ಓಪನಿಂಗ್ಸ್ ಆದರೆ ನಿಮಗೂ ಹೇಳ್ತೀನಿ, ಬನ್ನಿ ಸೇರ್ಕೊಳ್ಳಿ. ನೀವು ಆರಾಮಾಗಿರಿ, ನಾನು ಆರಾಮಾಗಿರ್ತೀನಿ. ನಾನು ಕಷ್ಟ ಅನುಭವಿಸ್ತೀನಿ, ನೀವು ಕಷ್ಟ ಅನುಭವಿಸಿ, ಎಲ್ಲನೂ ಶೇರ್ ಮಾಡ್ಕೊಳ್ಳೋದ, ಸರಿನಾ? ಬಟ್ ಯಾರು ಅಂತ ಹೇಳ್ಬಿಡಿ. ನೀವು ಯಾಕೆ ಪ್ರಿಯಾಂಕಾ ನಿಶ್ಚಿತ ಅವರಿಬ್ಬರನ್ನ ನಂಬ್ತೀರಾ? ಅವ್ನು ನಿಮಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಯಾರೋ ನಮ್ಮ 3 ಜನಕ್ಕೂ ಆಗದಿರೋ ಒಬ್ಬರೇ ಕಳಿಸಿರ್ತಾರೆ ಮೆಸೇಜ್ನ. ಪ್ರಿಯಾಂಕನ ಮೋಸ ಮಾಡ್ತಾರೆ ಗಿಸ ಮಾಡ್ತಾರೆ ಅಂತ ಅಲ್ಲ, ಅವರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ನನ್ನ ಜೊತೆ ಅವ್ರು ಕಂಫರ್ಟೇಬಲ್ ಆಗಿದ್ದಾರೆ, ಅವ್ರ ಜೊತೆ ನಾನು ಕಂಫರ್ಟೇಬಲ್ ಆಗಿದ್ದೀನಿ.
ಫಸ್ಟ್ ಆಫ್ ಆಲ್ ಏನು ಅಂದರೆ ನಮ್ಮ ವೈಬ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಆಗಿಬಿಡುತ್ತೆ. ಅವ್ರು ಮಾತಾಡೋದು, ನಾವುಗಳು ಮಾತಾಡೋದು, ಎಲ್ಲ ಮಾತಾಡೋದು ಒಂಥರ ಒಂದೇ ಥರ ಇರುತ್ತೆ. ಅದಕ್ಕೋಸ್ಕರ ನಾವು ಕಾಲೇಜ್ ಮುಗಿದ್ರೂ ಸಹ ಈಗಲೂ ಚೆನ್ನಾಗಿರೋದು. ಈಗ ಅಬ್ಸರ್ವ್ ಮಾಡಿ, ಕಾಲೇಜಲ್ಲಿದ್ದಾಗ ತುಂಬ ಕ್ಲೋಸ್ ಆಗಿರ್ತಾರೆ ಫ್ರೆಂಡ್ಸ್ಗಳು. ಕಾಲೇಜ್ ಮುಗೀತಾ 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 ಮಾತಾಡೋದು ಕಮ್ಮಿ ಆಗಿಬಿಡುತ್ತೆ, ಎಲ್ಲಾರು ಹೋಗೋದು ಕಮ್ಮಿ, ಮೀಟ್ ಮಾಡೋದೇ ಕಮ್ಮಿ ಆಗಿಬಿಡುತ್ತೆ. ಬಟ್ ನಾವುಗಳು ಈ ಫ್ರೆಂಡ್ಸ್ಗಳೆಲ್ಲ ಕಾಲೇಜ್ ಮುಗಿದ್ರೂ ಸಹ ನಾವು ಇವಾಗಲೂ ಮೀಟ್ ಮಾಡ್ತೀವಿ, ಜೊತೆಗಿರ್ತೀವಿ, ತಿರುಗಾಡ್ತೀವಿ, ಸುತ್ತಾಡ್ತೀವಿ. ಆ್ಯಕ್ಚುಲಿ ಇದು ಹೇಳಬೇಕು ಅಂದರೆ ಲೈಫ್ ಲಾಂಗ್ ಫ್ರೆಂಡ್ಶಿಪ್ ಅಂತಲೇ ಅನ್ಬೋದು ಇವ್ರನ್ನೆಲ್ಲ. ಎಲ್ಲ ಸ್ವಲ್ಪ ಜನನೂ ಇದ್ದಾರೆ, ಬಟ್ ಅವರು ಹಂಗನ್ಬಿಟ್ಟು ಬೇರೆಯವರು ಅಂತ ಅಲ್ಲ, ಕಂಪೇರಿಟಿವ್ ಆಗಿ ಹೇಳಿದ್ರೆ ಸ್ವಲ್ಪ ಕ್ಲೋಸ್ ಜಾಸ್ತಿ ಅಷ್ಟೇ. ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಲೈಫ್ ಲಾಂಗ್ ಜೊತೆಗಿರ್ತಾರೆ ಅಂತ ಅನಿಸುತ್ತಾ ಅಥವಾ ಬಿಟ್ಟು ಹೋಗ್ತಾರೆ ಅಂತ ಅನಿಸುತ್ತಾ? ಇದನ್ನು ಬ್ರೋ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಅವ್ರವ್ರ ಪರ್ಸ್ಪೆಕ್ಟಿವ್ ಬಿಟ್ಟಿದ್ದು. ನಮ್ಮ ಜೊತೆ ಚೆನ್ನಾಗಿರಬೇಕು ಅಂದರೆ ಇರ್ತಾರೆ, ಚೆನ್ನಾಗಿರಬಾರ್ದು ಅಂದರೆ ಇರಲ್ಲ ಅಷ್ಟೇ. ನಾನು ಅಷ್ಟೇ, ನನ್ನ ಜೊತೆ ಒಬ್ಬ ಫ್ರೆಂಡ್ ಇರ್ತಾನೆ, ನಾನು ಅವ್ನ ಜೊತೆ ಚೆನ್ನಾಗಿದ್ದೀನಿ ಅಂದರೆ ಚೆನ್ನಾಗಿದ್ದೇ ಇರ್ತೀನಿ. ಇಲ್ಲ ಅವ್ನು ಮಾಡ್ತಾ ಇರೋದು ಒಂದು ಇಷ್ಟ ಆಗ್ತಿಲ್ಲ ನನಗೆ, ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಆವಾಗ ಅವ್ರೇನೋ ಸರಿ ಮಾಡ್ಕೊತಂದ್ರೆ ಓಕೆ, ಇಲ್ಲ ನಾನು ಸ್ವಲ್ಪ ಅವನಿಂದ ಸ್ವಲ್ಪ ದೂರ ಆಗಿಬಿಡ್ತೀನಿ. ಯಾಕೆಂದರೆ ಬ್ರೋ ನಮಗದು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನಾವು ಜೊತೆ ಇರೋದು ಅಷ್ಟು ಸರಿ ಬರಲ್ಲ. ಅವನ್ನ ತಿದ್ದಕ್ಕೆ ಟ್ರೈ ಮಾಡ್ತೀವಿ ನಾವು, ತಿದ್ದಕ್ಕೆ ಅದಕ್ಕೆ ಒಪ್ಕೊಳ್ಳಿಲ್ಲ ಅಂದಮೇಲೆ ದೂರ ಆಗಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ಅಂಥವ್ರು ಬಿಟ್ಟು ಹೋಗ್ತಾರೆ. ಇನ್ನು ಕೆಲವ್ರು ಜೊತೆಲಿರ್ತಾರೆ ಅಂದರೆ ಹೆಂಗೆ, ಇವಾಗ ಅವರಲ್ಲ ಎಲ್ಲರೂ ಲಾಗ್ ಮಾಡಿದಾಗೆಲ್ಲ ನೋಡ್ತಾ ಇರ್ತೀರಲ್ಲ, ಹಂಗೆ ಚಿಕ್ಕ ಪುಟ್ಟ ತಪ್ಪುಗಳೆಲ್ಲ ಆಯಿತು ಅಂದರೆ ಹೊಡೆದು ಬುದ್ಧಿ ಆಗ್ಬಿಟ್ಟು ಸುಮ್ಮನೆ ನಮ್ಮ ಆಟನೇ ಬೇಕಾಗಿರೋದೊಂದು ಆಯ್ತು, ಸೋಲೋದೇ ಒಪ್ಕೊಳ್ಳೋದಿಲ್ಲ ಅನ್ನೋನೆಲ್ಲ ಹೋಗ್ತಾರಿ ಅಂತ ಕಳಿಸ್ಕೊಡ್ತಾ ಇರ್ತೀವಿ ಅಷ್ಟೇ. 32 ಜನ ಅಗಿತಾರೆ, ಒಬ್ಬರು ರುಚಿ ನೋಡ್ತಾರೆ. ಆನ್ಸರ್ ಪ್ಲೀಸ್. ಯಾರೋ ಗಾದೆ ಎಲ್ಲ ಕೇಳ್ಬಿಟ್ಟವ್ರೆ ನನಗೆ. ಕ್ವಶನ್ಸು ಕೇಳಿ ಅಂತ ಅಂದರೆ ಈ ಥರನೂ ಕೇಳ್ತಾರ? 32 ಅಂತ ಎಲ್ಲೋ ಬರುತ್ತಲ್ಲ, ಎಲ್ಲೇ ಬರುತ್ತೆ, ಎಂತಕ್ಕೆ ಯೂಸ್ ಮಾಡ್ತಿದ್ವಲ್ಲ ನಾವು ಜನರಲ್ ಆಗಿ ಯೂಸ್ ಮಾಡ್ತಿದ್ವಲ್ಲ 32 ಅಂತ, ಎಂತಕ್ಕೆ ಯೂಸ್ ಮಾಡ್ತಿದ್ವೋ? ಹಾಂ ಗೊತ್ತಾಯ್ತು, 32 ಟೀತು, ಒಂದು ನಾಲ್ಗೆ. ಕರೆಕ್ಟ್ ಅಲ್ವಾ? 32 ಹಲ್ಗಳು, ಒಂದು ರುಚಿ ನೋಡ್ತಾನೆ ಅಂದರೆ ನಾಲ್ಗೆ, ಸೊ ಟಂಗ್, ಬಾಯಿ. 32 ಜನಗಳು ಅಂದರೆ ಟೀತು, ಒಬ್ಬ ರುಚಿ ನೋಡ್ತಾನೆ ಅಂದರೆ ನಾಲ್ಗೆ. ಪರವಾಗಿಲ್ಲ, ಸ್ವಲ್ಪ ಥಿಂಕಿಂಗ್ ಲೆವೆಲ್ ಚೆನ್ನಾಗೇ ಇದೆ. ಸ್ಕೂಲಾಗಿದ್ದಾಗಿಂದ ಹುಡುಗರ ಜೊತೆ ಮಾತಾಡೋಕ್ಕೆ ಹೆದ್ರಿಕೊತಿದ್ರೆ, ಈಗ ಹುಡುಗರಿಗಿಂತ ಹುಡುಗಿರೇ ಫ್ರೆಂಡ್ಸ್ ಜಾಸ್ತಿ ಇದ್ದಾರೆ. ಹೌ ಇಟ್ ಈಸ್ ಪಾಸಿಬಲ್? ಹೌದು, ಆ್ಯಕ್ಚುಲಿ ನಿಜನೇ ಇದು. ಸ್ಕೂಲಲ್ಲಿ ಮತ್ತು ಪಿ ಯು ಇದ್ದಾಗ ನಾನು ಜಾಸ್ತಿ ಹುಡುಗರ ಜೊತೆ ಮಾತಾಡ್ತಾ ಇರಲಿಲ್ಲ. ಈಗ ಹೇಳಿದ್ ನಾನು ಅನನ್ಯ ಅಂತ, ಅವಳು ಪಿ ಯುಲಿ ನನಗೆ ಕ್ಲಾಸ್ಮೇಟೇ, ಅವಳ ಜೊತೆನೂ ಒಂದ್ಸರಿನೂ ಮಾತಾಡಿಲ್ಲ ನಾನು. ಈಗ ಡಿಗ್ರಿಗೆಲ್ಲ ಕಾಲೇಜ್ ಮುಗಿದು ಇವಾಗೆಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಏಕೆ ಅಂತಲೇ ಗೊತ್ತಿಲ್ಲ, ಯಾಕೆಂದರೆ ಸ್ಕೂಲು ಮತ್ತು ಪಿ ಯುಲಿದ್ದಾಗ ಅದೇನೋ ಹುಡುಗಿರು ಮಾತಾಡ್ಸೋಕೆ ಬತ್ತೆ ಸಾಕು ಆಪೋಸಿಟಾಗಿ ಓಡೋಗ್ಬಿಡ್ತಿದ್ದೆ ನಾನು. ಯಾಕೆ ಅಂದರೆ ಏನೋ ಅಂತ ಅನಿಸ್ತಾ, ಗೊತ್ತೇನು ಮಾತಾಡಬೇಕು ಅಂತ ಅನಿಸ್ತಾ ಇರಲಿಲ್ಲ, ಅವ್ರನ್ನ ಒಳ್ಳೆಂದ VIP ಥರ ಫೀಲ್ ಮಾಡಿಬಿಡ್ತಿದ್ದೆ ನಾನು. ಅದೇ ಡಿಗ್ರಿಗೆ ಬಂದೆ ನೋಡಿ, ಫುಲ್ಲು ಹುಡುಗರಿಗಿಂತ ಹುಡುಗಿರೇ ಜಾಸ್ತಿ ಫ್ರೆಂಡ್ಸ್ ಆಗೋಗ್ಬಿಟ್ರು, ಮಾತಾಡ್ಸ್ಕೊಂಡು. ಬಟ್ ಹೆಂಗೆ ಅಂತ ಹೇಳೋಕ್ಕೆ ಅದು ಬಿಗ್ ಸ್ಟೋರಿಗಳೆಲ್ಲ ಐತೆ, ಅವೆಲ್ಲ ಹೇಳೋಕ್ಕಾಗಲ್ಲ. ನಾನು ಅಕಸ್ಮಾತ್ ದೊಡ್ಡ ವೀಕೆಂಡ್ ವಿತ್ ರಮೇಶ್ಕೋ ಇಲ್ಲ ಯಾರ ಬ್ರಾಡ್ಕಾಸ್ಟ್ ಚಾನಲ್ ಏನೋ ಮಾಡ್ತೀವಿ ಅಂದರೆ ಅದರಲ್ಲಿ ಹೇಳ್ತೀನಿ, ಬೇಕಾದ್ರೆ ಅವಲ್ಲಿ ಗಂಟ ಕಾಯಿರಿ. ನೈಟ್ ಶಿಫ್ಟ್ ಅಂತೀರಾ, ಜೊತೆಗೆ ಯೂಟ್ಯೂಬ್ ವೀಡಿಯೋನೂ ಮಾಡ್ತಿದ್ದೀರಾ, ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ ಬ್ರೋ? ಏನು ಮಾಡೋದ ಬ್ರೋ, ನಮ್ಮ ಮನೆ ಬರೋಣ ಹಂಗೈತೆ. ಈಗ ನೈಟ್ ಶಿಫ್ಟ್ ಟೈಮಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬ್ರೋ, ಈಗ ಈ ಥರ ವೀಕೆಂಡ್ ಬರುತ್ತಲ್ಲ, ಆ ಟೈಮಲ್ಲಿ 2-5 ವೀಡಿಯೋ ಮಾಡಿ ಮಡಿಕೊಬಿಡ್ತೀನಿ ಬ್ರೋ. ಕಷ್ಟ ಆದ್ರೂ ಡಿಫ್ರೆಂಟ್ ಅಂತ ಥಿಂಕ್ ಮಾಡಿಸ್ಕೊಂಡು ವೀಡಿಯೋ ಮಾಡಿ ಮಡಿಕೊಬಿಡ್ತೀನಿ. ನನ್ನ ಪ್ರತಿದಿನ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ಕೊಬಂದು, ಈ ಥರ ವೀಕೆಂಡಲ್ಲಿ ಲಾಗ್ ವೀಡಿಯೋ ಮಾಡಿ ಹಾಕ್ಬಿಡ್ತೀನಿ. ಎಲ್ಲಾದ್ರೂ ಹೋದರೆ ಲಾಗ್ ವೀಡಿಯೋ ಮಾಡಿ ಹಾಕ್ತೀನಿ, ಇಲ್ಲಾಂದರೆ ಈ ಥರ ಕುತ್ಕೊಂಡೇ ಮಾತುಕತೆದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಬ್ರೋ, ಅಷ್ಟೇ ಬ್ರೋ. ಹಂಗೆ ಮೇಂಟೈನ್ ಮಾಡ್ತಾ ಇರೋದು ಪ್ರತಿದಿನ. ಯಾಕಂದರೆ ನೈಟ್ ಶಿಫ್ಟಲ್ಲಿ ನಮಗೆ ಹೆಂಗಿಟ್ಬಿಟ್ಟವ್ರೆ ಅಂದರೆ, ಆಚೆ 10 ಗಂಟೆಯಿಂದ ಬೆಳಗಿನ ಜಾವ 7 ಗಂಟೆ ಗಂಟ ಕೆಲಸ. ಸೊ ನಾವು ರಾತ್ರಿ ಪೂರ್ತಿ ನಾವು ನಿದ್ದೆನೇ ಮಾಡಲ್ಲ. ಸೂರ್ಯ ಮುಳುಗ್ಬಿಟ್ಟಿರ್ತಾನೆ, ಸೂರ್ಯ ಉಡೋ ಗಂಟ ನಾವು ಕೆಲಸ ಮಾಡ್ತಾನೇ ಇರಬೇಕು. ಇನ್ನೊಂದೇನು ಕಾಮಿಡಿ ಅಂದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹೋಗೀಗ ಮಾರ್ನಿಂಗ್ ಹೋಗ್ಬಿಟ್ಟು ಮಲ್ಕೊಂಡಿರ್ತೀನಿ, ಎದ್ದೆ ಕಂಡುಬಿಟ್ಟು ಫುಲ್ಲು ಸಂಜೆ 6 ಗಂಟೆ 7 ಗಂಟೆ ಆಗಿರುತ್ತೆ. ಇರಪ್ಪ ಹೋಗಿ ಫ್ರೆಶ್ ಅಪ್ ಬರೋದು ಅಂತ ಹೋಗ್ಬಿಟ್ಟು ಫ್ರೆಶ್ ಅಪ್ ಬಂದ್ಬಿಟ್ಟು ಟೈಮ್ ನೋಡಿದ್ರೆ ಬರೀ 12 ಗಂಟೆ ಆಗಿರ್ತದೆ ಮಧ್ಯಾಹ್ನ. ಒಂದು ಸ್ವಲ್ಪ ಹೊಟ್ಟೆ ಉರಿದೋಗ್ಬಿಡ್ತದೆ, ಇಷ್ಟು ಅವಾಗಿಂದ ಮಲ್ಕೊಂಡು ಇಷ್ಟೇನು ಟೈಮ್ ಆಗಿರೋದು ಅಂತ. ಬೇಕಾದ್ರೆ ನೈಟ್ ಶಿಫ್ಟ್ ಅವ್ರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಬೇಕಾದ್ರೆ ಕೇಳಿ ನೋಡಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಈ ಥರ ಹಾಗೆ ಆಗಿರುತ್ತೆ. ನಿಮ್ಮ ಕಾಲೇಜಲ್ಲಿ ಫಸ್ಟು ಕ್ಲೋಸ್ ಫ್ರೆಂಡ್ ಅಂತ ಆಗಿದ್ಯಾರು?
ಬಾಯ್ ಒನ್ ನೇಮ್ ಆ್ಯಂಡ್ ಗರ್ಲ್ ಒನ್ ನೇಮ್. ಫಸ್ಟ್ ಫ್ರೆಂಡ್ ಆಗಿತ್ತು ಚರಣ್ ಅಂತ, ಕ್ಲೋಸ್ ಫ್ರೆಂಡ್. ಆ್ಯಕ್ಚುಲಿ ಕ್ಲೋಸ್ ಫ್ರೆಂಡ್, ಯಾಕಂದರೆ ಎಲ್ಲಿಗೆ ತಿರುಗೋದು ಅಂದರೆ ನಾನು ಅವನು ಇಬ್ಬರೇ ತಿರುಗೋದು. ಇನ್ನು ಹುಡುಗಿರಲ್ಲಿ ಫಸ್ಟ್ ಫ್ರೆಂಡ್ ಆಗಿದ್ದು ಯಾರು ಅಂದರೆ ಮೋನಿಶಾ. ಮೋನಿಶಾ ಇವ್ರ ಬಗ್ಗೆ ಹೇಳಬೇಕು ನಿಮಗೆ ಅಂದರೆ, ನಾವು ಕಾಲೇಜಿಗೆ ಸೇರ್ಕೊಂಡು 1-2-3 ಮಂತ್ಸು ನಾರ್ಮಲಾಗಿ ಸೈಲೆಂಟಾಗಿ ಇದ್ದೆ. ಆಗ ಫಸ್ಟ್ ನನಗೆ ಮಾತಾಡಿಸಿದ್ದು ಮೋನಿಶಾ ಅನ್ನೋ ನನ್ನ ಫ್ರೆಂಡು. ಅವಳು ಹೆಂಗೆ ಮಾತಾಡ್ಕೊಂಡು ಇದುವರೆಗೂ ಹೇಳಬೇಕು ಅಂದರೆ ನನಗೂ ಅವಳಿಗೂ ಒಂದು ಸರಿ ಜಗಳನೇ ಆಗಿಲ್ಲ. 4 ವರ್ಷದಿಂದನೂ ಒಂದು ಸರಿನೂ ಜಗಳ ಆಗಿಲ್ಲ. ಆ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀವಿ ಫ್ರೆಂಡ್ಶಿಪ್ನ. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ನೇಮ್ ಇಟ್ಬಿಟ್ಟಿದೆ, ಅನ್ಫೈಟೇಬಲ್ ಫ್ರೆಂಡ್ಶಿಪ್ ನಮ್ಮದು ಅಂತ. ಯಾಕಂದರೆ ಅಷ್ಟು ಕ್ಲೋಸ್ ಆಗಿದ್ದು. ಕುಕ್ಕಿಂಗ್ ವ್ಲಾಗ್ಸ್ ಮಾಡಿ ಬ್ರೋ. ಕುಕ್ಕಿಂಗ್ ವ್ಲಾಗ್ಸ್ ಮಾಡಬೇಕು ಅಂದರೆ ಬ್ರೋ ಫಸ್ಟ್ ನನಗೆ ಕುಕ್ ಮಾಡೋಕ್ಕೆ ಬರಬೇಕು. ನಂಗೆ ಅದೇ ಬರಲ್ವೇ. ಮಾಡೋಕ್ಕೆ ಬಂದರೆ ಮ್ಯಾಗಿ ಮಾಡ್ತೀನಿ, ಕಾಫಿ ಟೀ ಮಾಡಿಕೊಡ್ತೀನಿ ಯಾರ ಕೇಳಿದ್ರೆ. ಮೇನಾಗಿ ಏನೋ ನನಗೆ ಒಂದು ಬರುತ್ತೆ ಅಂದರೆ ಅದು ರೈಸ್ ಮಾಡೋಕ್ಕೆ ಅಷ್ಟೇ ಬರೋದು, ಸಾಂಬಾರು ಅಂತ ಯಾವುದೇ ಕಾರಣಕ್ಕೂ ಬರಲ್ಲ. ಕ್ಯಾರೆಕ್ಟರ್ ಸ್ವ್ಯಾಪ್ ವ್ಲಾಗ್ ಮಾಡಿ ನಿಶಿತ್ ಅವ್ರ ಜೊತೆ. ಇಲ್ಲ ಬ್ರೋ, ನಿಮಗೇನು ಡಿಫ್ರೆನ್ಸೇ ಅನಿಸಲ್ಲ. ನಾನು ಹೆಂಗಿದ್ದೀನೋ ಅವಳು ಹಂಗೆ ಮಾತಾಡ್ತಾಳೆ, ಅವಳು ಹೆಂಗೆ ಮಾತಾಡ್ತಾಳೋ ನಾನು ಹಾಗೆ ಮಾತಾಡ್ತೀನಿ. ಒಂದೊಂದು ಸಲ ಅಂತೂ ನಾನು ಮಾತಾಡೋದು 100%, 200% ಬೇಗ ಅರ್ಥ ಮಾಡ್ಕೊಬಿಡ್ತಾಳೆ ಅವಳು. ತುಂಬ ಬೇಗ ಗ್ರ್ಯಾಪ್ ಮಾಡ್ಕೊಬಿಡ್ತಾಳೆ ಚೆನ್ನಾಗೆ. ಅಷ್ಟು ಡಬಲ್ ಮೀನಿಂಗಲ್ಲಿ ಮಾಡ್ಕೊಳ್ಳೋ, ಅರ್ಥ ಮಾಡ್ಕೊಳ್ಳೋತ್ತಲ್ಲಿ ಎಕ್ಸ್ಪರ್ಟ್ ಅವಳು. ಈ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ವಿಡಿಯೋ ಏನಾದ್ರು ಅವಳು ನೋಡ್ತಿತ್ತು ಅಂದರೆ, ಕಂಪ್ಲೀಟಾಗಿ ನೋಡ್ಬಿಟ್ಟು ಇದೇನಾದ್ರು ನೋಡ್ತು ಅಂದರೆ ಕ್ಯಾಮ್ರಾಗೆ ತುಪ್ಪಕ್ಕಂತ ಮಕ್ಕೋಗ್ಬಿಡ್ತಾಳೆ, ಏನು ಹೇಳ್ತಾವೆ ನೋಡು ನನ್ನ ಬಗ್ಗೆ ಅಂತ. ಬಟ್ ಅಷ್ಟೇ ಒಳ್ಳೆ ಹುಡುಗಿ, ಫಸ್ಟ್ ಹೇಳ್ದಂಗೆ. ಪ್ರ್ಯಾಂಕ್ ವಿಡಿಯೋ ಬೇಕು ಬ್ರೋ. ನಿಮಗೆಲ್ಲ ನನಗೂ ಬೇಕು ಪ್ರ್ಯಾಂಕು. ಯಾರಿಗಾರು ಒಬ್ರು ಪ್ರ್ಯಾಂಕ್ ಮಾಡಲೇಬೇಕು. ಬಟ್ ನಮ್ಮ ಜೊತೆಲಿರೋರೆಲ್ಲ ಹಾರ್ಟ್ ಪೇಷಂಟ್ ಥರ ಅವರೇ. ಪ್ರ್ಯಾಂಕ್ ಮಾಡೋಕ್ಕೆ ಹೋಗಿ ಎಲ್ಲಿ ಸೀರಿಯಸ್ ಆಗಿಬಿಟ್ಟದು ಅಂತ ಬೇರೆ ಯೋಚನೆ ಮಾಡಬೇಕು. ಅದರಲ್ಲೂ ಪ್ರಿಯಾಂಕನ ಜೊತೆ ಅಂತೂ ಪ್ರ್ಯಾಂಕ್ ಮಾಡೋಂಗೇ ಇಲ್ಲ. ಅವಳು ಅಲ್ಲೇ ಲೋ ಬಿ ಪಿಯಾಗಿ ದಬಾಕೊಂಡೇ ಬಿಡ್ತಾಳೆ, ಆಮೇಲೆ ಹೇಳೋಕ್ಕೆ ಆಗಲ್ಲ. ನೋಡೋಣ ಬ್ರೋ, ಆದರೂ ಟ್ರೈ ಮಾಡ್ತೀನಿ. ಇವರಿಬ್ರು ಆಗಲಿಲ್ಲ ಅನ್ನೋ ಸರಿ ಬೇರೆ ಯಾರಿಗಾದ್ರು ಪ್ರ್ಯಾಂಕ್ ವಿಡಿಯೋ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಸ್ ನಂಗೆ ಇಂಪಾರ್ಟೆಂಟ್ ತುಂಬ. ಪಾನಿಪುರಿ ಚಾಲೆಂಜ್ ಮಾಡಿ ಗುರು. ಯಾಕೆ ಬ್ರೋ, ನನ್ನ ಲೈಫು ಚೆನ್ನಾಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ವಾ? ಪಾನಿಪುರಿ ಚಾಲೆಂಜ್ ಮಾಡ್ತೀನಿ ಅಂದರೆ ನನ್ನ ಜೊತೆಲಿರೋ ಹೇಳೋದು ಹುಡುಗಿ ಫ್ರೆಂಡ್ ಜಾಸ್ತಿ ಅಂತ, ಅವರೆಲ್ಲ ಕ್ಯೂ ನಿಂತ್ಕೋತಾರೆ. ಅವ್ರಿಗಿನ್ನ ಚಾಲೆಂಜ್ ಯಾರು ಚೆನ್ನಾಗಿ ಜಾಸ್ತಿ ತಿಂತೀರಾ ಅಂತ ಕೊಟ್ಬಿಟ್ರೆ ಒಬ್ರ ಮೇಲೆ ಒಬ್ರು ಕಾಂಪಿಟೇಷನ್ ಬೆಳಕ ಹೋಯ್ತಾನೆ ಇರ್ತದೆ. ನನ್ನ ಪಾಕೆಟಲ್ಲಿ ಮನಿ ಖಾಲಿ ಹೋಯ್ತಾ ಇರ್ತದೆ. ಈ ಮಳೆ ಮೇಲೆ ಕಂಟಿನ್ಯೂಸ್ ಆಗಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಹಂಗೆ ಗುಡ್ಸಿ ಗುಂಡಾಂತರ ಮಾಡ್ಬಿಡ್ತಾರೆ ನನ್ನ ದುಡ್ಡ. ಸೊ ಪಾನಿಪುರಿ ಚಾಲೆಂಜ್ ಬೇಡ. ಬಿಲೀವ್ ಇನ್ ಫಸ್ಟ್ ಆರ್ ಸೆಕೆಂಡ್ ಲವ್. ನಮ್ಮಂಥ ಸಿಂಗಲ್ ಹುಡುಗಂಗೆ ಎಂಥ ಕ್ವಶನ್ಸ್ ಕೇಳ್ತೀರಾ ಅಂದರೆ ನೀವು, ಯಪ್ಪ, ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಈ ಥರ ಕ್ವಶನ್ಸ್ಗಳೆಲ್ಲ ಕೇಳಿದ್ರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನನ್ನ ಪ್ರಕಾರ ಏನು ಅಂತ ಹೇಳ್ತೀನಿ. ಫಸ್ಟ್ ಲವ್ ಅಂದರೆ ಕಲಿತೀವಿ, ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳೋದು ಕಲಿತೀವಿ, ರೆಸ್ಪೆಕ್ಟ್ ಕೊಡೋದು ಕಲಿತೀವಿ, ಕಲಿತಾ ಇರ್ತೀವಿ. ಬಟ್ ಮಿಸ್ಟೇಕ್ ಮಾಡಿ ಕಲಿತಾ ಇರ್ತೀವಿ. ಕಲಿಯೋದೇ ಫಸ್ಟ್ ಲವಲ್ಲಿ. ಆ್ಯಕ್ಚುಲಿ ನಾವು ಎಲ್ಲರೂ ಕಲಿತಾರೆ. ಸೆಕೆಂಡ್ ಲವಲ್ಲಿ ಅದನ್ನ ಉಳಿಸ್ಕೊಂಡು ಹೋಗ್ತಾರೆ, ಮಾಡಿರೋ ತಪ್ಪನ್ನ ರಿಪೀಟ್ ಮಾಡ್ದೇನೆ ಕ್ಯಾರಿ ಮಾಡ್ಕೊಂಡು ಹೋಗ್ತೀವಿ ಲೈಫ್ ಲಾಂಗು. ಅದಕ್ಕೋಸ್ಕರ ಫಸ್ಟ್ ಲವ್ ಇಂಪಾರ್ಟೆಂಟೇ, ಸೆಕೆಂಡ್ ಲವ್ ಇಂಪಾರ್ಟೆಂಟೇ ನನ್ನ ಪ್ರಕಾರ. ಅದು ಬಾಯ್ಸ್ ಜೊತೆ ಲಾಗ್ ಮಾಡಿ ಬ್ರೋ ಅನ್ಕೊಂಡೆ ಬ್ರೋ. ಈ ಕ್ವಶನ್ ಬಂದೇ ಬರುತ್ತೆ ಅಂತ ಒಬ್ಬರಲ್ಲೂ ಕೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು. ಬ್ರೋ ನನ್ನ ಜೊತೆ ಯಾವ ಹುಡುಗರು ಮಾಡೋಕ್ಕೆ ಬ್ರೋ ಯಾರು ನಮ್ಮ ಜೊತೆಲಿ ಈಗ ಸದ್ಯಕ್ಕಿಲ್ಲ ಬ್ರೋ. ಎಲ್ಲೊಬ್ಬರು ಉತ್ತರ ಪ್ರದೇಶ, ಒಬ್ಬ ಬೆಂಗಳೂರು, ಒಬ್ಬ ಚೆನ್ನೈ ಅಂತ ಎಲ್ಲರೂ ನಮ್ಮ ಕಡೆ ಹೋಗಿ ಸೇರ್ಕೊಬಿಟ್ಟವ್ರೆ. ನನ್ನ ಜೊತೆ ವೀಡಿಯೋ ಮಾಡ್ತಾಯಿದ್ದೀನಿ. ನನಗೂ ಅನ್ಸುತ್ತೆ ಇತ್ತು ಯಾವಾಗ ನಾನು ಇವ್ರ ಜೊತೆ ಮಾತಾಡ್ತೀನಿ, ಹುಡುಗರು ಯಾರು ಬರೋದಿಲ್ವಲ್ಲಪ್ಪ ಅಂದರೆ ಬ್ರೋ. ಅಕಸ್ಮಾತ್ ನಾನೇನೋ ಲಾಗ್ ಮಾಡೋಕ್ಕೆ ಕರೆದ್ರೆ ಯಾರೂ ಒಪ್ಪೋದಿಲ್ಲ, ಮಕ್ಕನೇ ತೋರ್ಸೋಕ್ಕಿಲ್ಲ, ಹೊರಟೋಗ್ಬಿಡ್ತಾರೆ. ಸೊ ಹಾಗಾಗಿ ಹುಡುಗರು ಸ್ವಲ್ಪ ಡೌಟು. ಬಟ್ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ರಾಂಗ್ ಆನ್ಸರ್ಸ್ ಚಾಲೆಂಜ್ ಮಾಡಿ, ಚೆನ್ನಾಗಿರುತ್ತೆ, ಮಾಡೋಣ. ಟೈಮ್ ಬರಬೇಕು ಬ್ರೋ ಎಲ್ಲದಕ್ಕೂ ಅಂತಾರಲ್ಲ, ಟೈಮ್ ಬಂದಾಗ ಮಾಡೋದ ಬ್ರೋ. ಡು ಯು ಬಿಲೀವ್ ಇನ್ ಪೀಪಲ್ಸ್ ಕ್ಯಾನ್ ಚೇಂಜ್? ಹೌದು, ಚೇಂಜ್ ಆಯ್ತಾರೆ ಬ್ರೋ. ಒಳ್ಳೆನಿದ್ದವನು ಕೆಟ್ಟವನು ಬೇಕಾದ್ರೂ ಆಯ್ತಾರೆ, ಕೆಟ್ಟವನಿದ್ದವನು ಒಳ್ಳೆಯನು ಬೇಕಾದ್ರೂ ಆಯ್ತಾನೆ. ಇನ್ನೋಸೆಂಟ್ ಹುಡುಗ ಟೆರರ್ ಬೇಕಾದ್ರೂ ಆಗ್ಬೋದು, ಟೆರರ್ ಹುಡುಗ ಬೇಕಾದ್ರೆ ಇನ್ನೋಸೆಂಟ್ ಹುಡುಗನ ಬೇಕಾದ್ರೂ ಆಗ್ಬೋದು. ಅದು ಸಿಚುವೇಶನ್ ಬ್ರೋ ಮಾಡೋದು. ಸಿಚುವೇಶನ್ ತಕ್ಕಂಗೆ ಎಲ್ಲ ಚೇಂಜ್ ಆಯ್ತಾರೆ ಬ್ರೋ. A to Z ಚಾಲೆಂಜ್ ಮಾಡಿ ಬ್ರೋ. A to Z ಚಾಲೆಂಜ್ ಮಾಡಿ ಪ್ರಿಯಾಂಕನ ಜೊತೆ ಮಾಡೋಣ. A to Z ಚಾಲೆಂಜ್ ತಾನೇ.
ಈ ಥರ ಮಾಡ್ತು ಅಂದರೆ ಏನೇನು ಥರ ತಗೋತಾಳೆ ಗೊತ್ತಿಲ್ಲ. ಒಂದು 500-600 ಅಮೌಂಟ್ನ ಇಟ್ಬಿಟ್ಟು ಆಮೇಲೆ A to Z ಚಾಲೆಂಜ್ ಮಾಡಿದರೆ ಬಿಟ್ಬಿಡೋದ. ಏನು ಬೇಕಾದ್ರೂ ತಗೊಬರಲಿ ಅವಳು. ಡು ಯು ಬಿಲೀವ್ ಇನ್ ಲವ್ ಅಟ್ ಫಸ್ಟ್ ಸೈಟ್? ಎಂಥ ಕ್ವಶನ್ ಗುರಿದು ಬ್ರೋ. ಇಂಥ ಕ್ವಶನ್ಸ್ ನಾನು ಕೇಳಿಬಿಡಿ, ನನಗಿದ್ದಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಇಲ್ಲ, ಸೊ ನಂಗೆ ಅದು ಗೊತ್ತಿಲ್ಲ. ಸೊ ಈ ಕ್ವಶನ್ನ ನೀವು ಬೇರೆ ಯಾರಿಗಾರು ಕೇಳೋದಿದ್ರೆ ಕೇಳಿಬಿಡಿ, ಸಾರಿ ಬ್ರೋ. ನಿಮ್ಮ ಪೇರೆಂಟ್ಸ್ ಫ್ಯಾಮಿಲಿ ಲಾಗ್ ಮಾಡಿ ನಿಮ್ಮ ಅಪ್ಪ ಅಮ್ಮನ ಜೊತೆ ವೆಯ್ಟಿಂಗ್ ಫಾರ್ ದಿಸ್ ಲಾಗ್. ನಾನು ಪೇರೆಂಟ್ಸ್ ಜೊತೆ ಲಾಗ್ ಮಾಡಬೇಕು ಅಂತ ಅಂದರೆ ಬ್ರೋ ಒಂದೇ ಆಪ್ಷನ್ ಇರೋದು ಬ್ರೋ. ಏನಂದರೆ ಬಿಗ್ಗು ಯೂಟ್ಯೂಬರ್ ಆಗಿ ಕರೆಕ್ಟಾಗಿ ಸ್ವಲ್ಪ ದುಡ್ಡು ಬರೋ ಥರ ಏನಾರು ಆಯಿತು ಅಂದರೆ ಆವಾಗ ಬೇಕಾ ನೋಡಿ ನಮ್ಮ ಅಪ್ಪ ಅಮ್ಮ ಇನ್ನೂ ಬರ್ತಾರೆ. ಅಲ್ಲಿವರೆಗೂ ಬರೋಲ್ಲ, ಯಾಕೆಂದ್ರೆ ನಮ್ಗೆ ಕೇಳುವಲ್ಲ ಆ ಥರ ಬರ್ತದೆ ಅಂತ ಹೇಳೋರು ನಂಬೋದಿಲ್ಲ. ಇದಕ್ಕೆಲ್ಲ ಯಾರು ದುಡ್ಡು ಕೊಟ್ಟಾರು ಅಂತ ಮಾತಾಡ್ತಾರೆ, ನಂಬತ್ತಿಲ್ಲ. ಅವ್ರಿಗೆ ಪ್ರೂವ್ ಮಾಡಿ ತೋರಿಸ್ಬೇಕು. ಸೊ ಅಲ್ಲಿವರೆಗೂ ಮಾಡೋಕ್ಕಾಗಲ್ಲ ಬ್ರೋ. ಡೈಲಿ ಲಾಗ್ ಮಾಡಿ ಗುರು. ಈಗ ಅಬ್ಸರ್ವ್ ಮಾಡಿ ಬ್ರೋ, ಈಗ ನಾನು ವಾರಕ್ಕೊಂದು ವೀಡಿಯೋ ಮಾಡೋದಕ್ಕೇ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ನೀನು ಹೊರಗಡೆ ಹೋಯ್ತು ಅಂದರೆ ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಇವೇನೋ ಮಾತಾಡ್ತಾನೆ ಇರ್ತಾನಲ್ಲ, ಏನೇನೋ ಹೇಳ್ತಾನಲ್ಲ, ನಿಜ ಅದು ಯಾರು ನೋಡೋರು ಇವ್ನು ಮಾತಾಡೋದನ್ನ ಸಪೋರ್ಟ್ ಮಾಡೋಕ್ಕಿಂತ ಬೈದೇ ಜಾಸ್ತಿ. ಅಂಥದ್ರಲ್ಲಿ ನಾನು 24 ಗಂಟೆ ಕ್ಯಾಮ್ರಾ ಹಿಡ್ಕೊಂಡು ನಾನು ಡೈಲಿ ಲಾಗ್ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತೆಲ್ಲ ಮಾಡಿಬಿಟ್ರೆ ಸುಮ್ಮನೆ 10 ನಿಮಿಷ 2 ನಿಮಿಷಕ್ಕೂ ಬೈಸ್ಕೋಬೇಕಾಗ್ತದೆ ನಾನು. ಆಗ ಇದು ನಂದು ಕಂಟೆಂಟು ಡೈಲಿ ಲಾಗ್ ಆಗೋಲ್ಲ, ಬೈಸ್ಕೊಳ್ಳೋ ಲಾಗ್ ಆಗಿಬಿಡುತ್ತೆ. ನೋಡೋದಕ್ಕೂ ಟ್ರೈ ಮಾಡೋಣ. ಚಾನಲ್ ಹೆಸರು ಯಾಕೆ ವೈರಲ್ ಸ್ಪಿಯರ್ ಕೊಟ್ಟಿದ್ದೀರಾ? ಇದನ್ನು ಹೇಳಬೇಕು ಅಂದರೆ ಫೋನ ಫಸ್ಟು ಸೈಡ್ ಇಟ್ಬಿಡ್ಬೇಕು. ಯಾಕೆ ಅಂದರೆ ಬ್ರೋ, ವೈರಲ್ ಅಂದರೆ ಬ್ರೋ ಸೋಷಲ್ ಮೀಡಿಯಾ. ಸಿಂಪಲಾಗಿ ಹೇಳಬೇಕು ಅಂದರೆ ಈಗ ಸೋಷಲ್ ಮೀಡಿಯಾದ ಹೆಂಗೆ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ತಾಯಿರ್ತೀವಿ, ಅವೆಲ್ಲ ಹೆಂಗೆ ವೈರಲ್ಸ್ ಆಗ್ತಾ ಇರುತ್ತೆ ನೋಡಿ, ಅದಕ್ಕೆ ನಾನು ವೈರಲ್ ಅಂತ ಸೋಷಲ್ ಮೀಡಿಯಾಗೆ ನೇಮ್ ಕೊಟ್ಟಿದ್ದೀನಿ. ಸ್ಪಿಯರ್ ಅಂದರೆ ಅರ್ತ್, ಯಾಕೆ ಸ್ಪಿಯರ್ ಆಗಿರುತ್ತಲ್ಲ ಅರ್ತು. ಈಗ ಸೋಷಲ್ ಮೀಡಿಯಾ ಅರ್ಥಲ್ಲಿ ನಡೀತಾರೋ ಟ್ರೆಂಡಿಂಗ್ ಆಗಿರೋದ್ರಿಂದ ವೈರಲ್ ಸ್ಪಿಯರ್ ಅಂತ ನೇಮ್ ಕೊಟ್ಟಿದ್ದೀನಿ ನಾನು. ಅದನ್ನೇ ಹಿಂದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ಗೆ ಕೊಟ್ಕೊಂಡೆ ಅಂದರೆ ನನಗೆ ನಂಬಿಕೆ ಬರೋ ಮುಂದಕ್ಕೆ ನಂದು ತುಂಬ ವೈರಲ್ ಆಗಿ ವೀಡಿಯೋಸ್ಗಳು ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗಿ ನಾನೊಬ್ಬ ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ ತುಂಬ ಆಸೆ ಇರೋ ಕಾರಣ ನಾನು ಅದಕ್ಕೆ ವೈರಲ್ ಸ್ಪಿಯರ್ ಅಂತ ನೇಮ್ ಕೊಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ಈ ಥರ ಆಗಬೇಕು ಅಂದರೆ ಒಂದೇ ಒಂದು ಆಪ್ಷನ್ ಇರೋದು, ನೀವುಗಳೆಲ್ಲ ನಂಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಸೇ ಎಸ್ ಟು ಪ್ರಿಯಾಂಕಾ ಚಾಲೆಂಜಿಂಗ್ ವೇಟಿಂಗ್ ಫಾರ್ ದಿಸ್ ಲಾಗ್. ನಾನೇನಾರ ಅವಳಕ್ಕೆ ಮಾಡಿಕೊಡೋ ಚಾಲೆಂಜ್ಗಳಿಗೆಲ್ಲ ಎಸ್ ಅಂತ ಅಂದ್ಬಿಡ್ತು ಅಂದರೆ ಸೀರಿಯಸ್ಲಿ ನನ್ನ ಒಳ್ಳೆ ಹೆಂಗೆ ಗೊತ್ತಾ, ಫಸ್ಟ್ ಕ್ಲಾಸ್ ಬಕರಾಗಳ ಥರ ಫುಲ್ ಯೂಸ್ ಮಾಡ್ಕೊಬಿಡ್ತಾಳೆ. ಯಾವಾಗ ಅವ್ನು ತುಂಬ ಅಂದರೆ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ ಅವಳಿಗೆ. ಈ ಥರ ಚಿಕ್ಕ ಪುಟ್ಟದೆ, ಈ ಥರ ಪಾನಿಪುರಿ ಕೊಡಿಸು ಅನ್ನೋದು, ಈ ಥರ ಡ್ರೆಸ್ ಕೊಡಿಸು ಅನ್ನೋದು, ಇಲ್ಲಿ ಕರ್ಕೊಂಡೋಗೋ ಅನ್ನೋದು, ಆಮೇಲೆ ಈಗ ಟ್ರೆಂಡಿಂಗ್ ರೀಲ್ಸ್ಗಳು ಹುಡುಗರು ಫ್ರೆಂಡ್ಸ್ಗಳ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ ಒಳ್ಳೆ ಡಿಫ್ರೆಂಟಾಗಿ ಸೊಂಟ ಕುಣಿಸ್ಕೊಂಡೆಲ್ಲ, ಆಮೇಲೆ ಈ ಥರ ನಾಯಿದೊಂದು ಡ್ಯಾನ್ಸ್ ಬರ್ತಲ್ಲ ಟ್ರೆಂಡಿಂಗ್ ಆಗಿತ್ತಲ್ಲ, ಅದೆಲ್ಲ ಡ್ಯಾನ್ಸ್ ಮಾಡಿಸ್ಬೇಕು ಅಂತೆಲ್ಲ ಕಾಯ್ಕೊಂಡವಳೆ. ಅದನ್ನೆಲ್ಲ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಮಾಡಿಸ್ಬಿಡ್ತಾಳೆ. ಅದಕ್ಕಾದ್ರೂ ಸರ ನಾನು ಮಾಡಲ್ಲ ಅಂತ ಹೇಳಬೇಕು. ಟ್ರೂತ್ ಆರ್ ಡೇರ್ ಚಾಲೆಂಜ್ ಮಾಡಿ ನಿಮ್ಮ ಗ್ಯಾಂಗ್ಸ್ ಜೊತೆ. ಬ್ರೋ ಟ್ರೂತ್ ಆರ್ ಡೇರ್ ಅಂತ ಮಾಡಿದ್ರೆ ಅವ್ರು ನಿಜ ಹೇಳ್ತಾರೋ ಇಲ್ವೋ ಅಂತಲೇ ಗೊತ್ತಾಗಲ್ಲ ನಮಗೆ ಟ್ರೂತಲ್ಲಿ. ಈಗ ಅವ್ರು ನಿಜನೇ ಹೇಳ್ತಿದ್ರು ನಿಜ ಅಂತ ನಂಬ್ತೀವಿ, ಅವ್ರು ಸುಳ್ಳು ಹೇಳಿದ್ರು ಸಹ ನಾವು ನಿಜ ಅಂತಲೇ ನಂಬಿಡ್ತೀವಿ. ಸೊ ಇದು ಯಾಕಂದರೆ ಇದು ವರ್ಕೌಟ್ ಆಗದಿರೋ ಮಾತು. ಬೇಕಾದ್ರೆ ಡೇರ್ ಟು ಡೇರ್ ಚಾಲೆಂಜ್ ಕೊಟ್ಬಿಡೋದ. ಹೆಂಗೆ ಅಂದರೆ 2 ಥರ ಡೇರ್ ಕೊಡೋದು, ಒಂದು ಈ ಡೇರ್ ಮಾಡು ಇಲ್ಲ ಇದನ್ನ ಮಾಡು, ಎರಡರಲ್ಲಿ ಒಂದು ಹಂಗೆ ಮಾಡೇ ಚೆನ್ನಾಗಿರುತ್ತೆ. ಅದಕ್ಕೊಂದು ಪ್ರೈಸ್ ಅಂತ ಇಟ್ಬಿಡೋದ. ವೋಟ್ ಫಾರ್ ಕಾಮಿಡಿ ಅವ್ರ ಚಾಲೆಂಜ್ ವಿಡಿಯೋ. ನನ್ನ ಪ್ರಕಾರ ಚಾಲೆಂಜ್ ವೀಡಿಯೋಸಲ್ಲೂ ಕಾಮಿಡಿ ಇದ್ದರೆ ಅದು ಚೆನ್ನಾಗಿರುತ್ತೆ, ಕಾಮಿಡಿಲೂ ಸಹ ಚಾಲೆಂಜಿಂಗ್ ಇದ್ದರೆ ಅದು ಚೆನ್ನಾಗಿರುತ್ತೆ. ಸೊ 50-50, ಇದು ಜಾಸ್ತಿ ಇದು ಕಮ್ಮಿ ಅದು ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ, ಬೋತ್ ಆರ್ ಈಕ್ವಲ್. ನೀವು ತುಂಬ ಚೆನ್ನಾಗಿ ರೇಗಿಸ್ತೀರ ನಿಮ್ಮ ಫ್ರೆಂಡ್ಸ್ನ. ಬ್ರೋ ಹೆಜ್ಜೆ ಹೇಳಬೇಕು ಅಂದರೆ ನಮ್ಮ ಫ್ರೆಂಡ್ಸ್ಗಳನ್ನ ರೇಗಿಸ್ತೀರ ಅಂದರೆ ನನಗೆ ರಾತ್ರಿ ಹೊತ್ತು ನಿದ್ದೆನೇ ಬರೋಲ್ಲ. ಯಾಕೆ ಹೇಳಿ, ನೈಟ್ ಶಿಫ್ಟ್ ವರ್ಕ್ ಮಾಡೋಕೆ ಕೂತಿರ್ತಾನೆ, ಎಲ್ಲಿ ನಿದ್ದೆ ಬರ್ತದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬ್ರೋ, ನಮ್ಮ ಫ್ರೆಂಡ್ಸ್ಗಳಿಗೆ ರೇಗಿಸ್ಲಿಲ್ಲ ಅಂದರೆ ಒಂಥರ ಸಮಾಧಾನನೇ ಆಗೋಲ್ಲ. ಯಾಕಂದ್ರೆ ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಕೂತಿರ್ತೀನಿ ನೈಟೆಲ್ಲ, ಅವ್ನು ನೆಮ್ಮದಿಗೆ ಮಲ್ಕೊಳಕ್ಕೆ ಬಿಟ್ಬಿಡ್ತೀನ, ಸ್ವಲ್ಪ ತಲೆಗೆ ಹುಳ ಬಿಡೋದು, ಎದುರಿಸೋದು, ರೇಗಿಸೋದು, ಅಳಿಸೋದು, ಅದೊಂಥರ ಚೆನ್ನಾಗಿರುತ್ತೆ. ಅದು ಹುಡುಗ ಹುಡುಗಿ ಫ್ರೆಂಡ್ಶಿಪ್ಪಲ್ಲಿ ಮಾತ್ರ ಗೊತ್ತಾಗೋದವೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅವೆಲ್ಲ ಅಂತ. ನೆಕ್ಸ್ಟು ಎಲ್ಲಕ್ಕೆ ಪ್ಲ್ಯಾನ್ ಮಾಡಿದ್ದೀರ ಲಾಗ್ ಮಾಡೋಕ್ಕೆ? ಇದು ನಾನು ನಿಜ ಇಲ್ಲ ಬ್ರೋ, ಪ್ಲ್ಯಾನ್ ಮಾಡ್ಕೊಂಡು ನಾನು ಲಾಗ್ ಮಾಡಲ್ಲ ಬ್ರೋ.
ಈಗ ಕೆಲಸ ಮಾಡ್ತಾ ಇರ್ತೀನಿ ಅಂತ ಅಂದ್ಕೊಳ್ಳಿ, ಸಡನ್ನಾಗಿ ಇಲ್ಲಿ ಎಲ್ಲರೂ ಹೋಗ್ಬೇಕು ಅನ್ಸ್ಬಿಟ್ರೆ ಮಾರ್ನೆಗೆ ಫ್ರೆಶ್ ಅಪ್ ಆಗಿ ಎದ್ದು ಅಲ್ಲಿಗೆ ಹೊಂಟೋಗ್ಬಿಟ್ಟು ಡೈರೆಕ್ಟಾಗಿ ಅದನ್ನೇ ಲಾಗ್ ಮಾಡಿ ಹಾಕ್ತೀನಿ ಬ್ರೋ. ಈ ಥರ ಚಾಲೆಂಜಿಂಗ್ ವೀಡಿಯೋಸ್ಗಳು ಮಾಡಬೇಕು ಅಂತಲೂ ಬ್ರೋ ನನಗೆ ಸಡನ್ನಾಗಿ ಪ್ಲ್ಯಾನ್ ಬರೋದು ಈ ಥರ ಚಾಲೆಂಜ್ ಮಾಡೋದ ಅಂತ. ಸೊ ಈಗ ನೀವು ಸಜೆಷನ್ಸ್ ಕೊಟ್ಟಿದ್ದೀರಲ್ವಾ, ಈ ಚಾಲೆಂಜಸ್ ತಗೊಂಡೆ ವೀಡಿಯೋಸ್ಗಳು ಮಾಡ್ತೀನಿ. ಬಟ್ ನನ್ನ ಜೊತೆಲಿರೋರು ಯಾರು ಬೇಕು ಬ್ರೋ, ಅದೇ ಮೇನ್ ಪ್ರಾಬ್ಲಮ್ ಆಗ್ಬಿಟ್ಟಿರೋದು ನನಗೆ. ಯಾರೂ ಬರಲೇ ಹೊಲ್ದು, ಎಲ್ರಿಗೂ ಎಡಿಟ್ ಮಾಡ್ತೀರಾ, ನನಗೆ ಯಾಕೆ ಎಡಿಟ್ ಮಾಡಲ್ಲ ನೀವು? ಯಾರಪ್ಪ ತುಂಬ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ, ಯಾರು ಅಂತ ಹೇಳಿ ಎಡಿಟ್ ಮಾಡಿಕೊಡ್ತೀನಿ ನಿಮಗೂ. ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕೆ ಅಂದರೆ ನಿಮ್ಮ ಥರನೇ ಒಂದು 10-15 ಜನ ಕೇಳಿರ್ತಾರೆ ನನಗೆ, ಎಷ್ಟು ಜನಕ್ಕೆ ಅಂತ ಒಂದು ದಿನದಲ್ಲಿ ಮಾಡಿಕೊಡ್ನೆ ನಾನು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಮಾಡಿಕೊಡ್ತೀನಿ. ಫ್ರೀ ಅಲ್ಲ, ದುಡ್ಡಿಗೆ. ಫ್ರೀಯಾಗಿ ಮಾಡಿಕೊಡ್ತೀರಾ ಅಂದರೆ ನೊಣ ಮುತ್ಕೊತೀರಾ. ಆಮೇಲೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನನ್ನೂ ಸೇರಿಸ್ಕೊಳ್ಳಿ, ನಾನು ಬರ್ತೀನಿ. ಅಯ್ಯೋ ಇದಕ್ಕೋಸ್ಕರ ಈಗ ತಾನು ಹೇಳಿದೆ, ಒದ್ದಾಡ್ತಿದ್ದೀನಿ ಬ್ರೋ, ಯಾರು ಬರಲಿ ಅಂತ. ಬನ್ನಿ, ನನ್ನ ಯೂಟ್ಯೂಬ್ ಚಾನಲ್ಗೆ ಆಲ್ವೇಸ್ ವೆಲ್ಕಮ್. ಎಲ್ಲರೂ ಬನ್ನಿ ಮಾಡೋದ. ನೀವು ಬೆಳೀಲಿ, ನಾನು ಬೆಳಿತೀನಿ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನನಗೆ ಸಪೋರ್ಟ್ ಮಾಡ್ತಾರೆ. ಅಷ್ಟೇ, ಇಬ್ಬರು ಬೆಳೆಯೋಣ, ಚೆನ್ನಾಗಿದೆ, ಇಬ್ಬರು ಚೆನ್ನಾಗಿರೋಣ. ಹೂ ಡು ಯು ಮಿಸ್ ದಿ ಮೋಸ್ಟ್? ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ನನ್ನ ಕಾಲೇಜ್ ಲೈಫ್ನ ತುಂಬ ಮಿಸ್ ಮಾಡ್ಕೊತೀನಿ. ಯಾಕೆಂದರೆ ಈಗ ನೋಡಿ, ಕಾಲೇಜಲ್ಲಿದ್ದಾಗ ನಾವು ನಮ್ಮ ಹತ್ರ ಒಂದು 20 ರೂಪಾಯಿ ಇದ್ದರೆ ಸಾಕು, ಬೇಡ ಫ್ರೀ ದುಡ್ಡೇ ಇಲ್ಲ ಅಂದರೂ ಸಾಕು, ಫುಲ್ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಖುಷಿಯಾಗೆ ರೇಗಿಸ್ಕೊಂಡು ಫುಲ್ ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ದೋ. ಬಟ್ ಈಗ ತಿಂಗಳು ಕೆಲ್ಸಕ್ಕೆ ಹೋಗ್ತಾಯಿದ್ದೀವಿ, ಸಂಬಳ ತಗೋತಾಯಿದ್ದೀವಿ, 20 ಇಲ್ಲ 30-35 ಸಾವಿರ ಎಲ್ಲ ಸಂಬಳ ತಗೋತೀವಿ. ಯಾರು ಒಂದು ಸ್ವಲ್ಪನೂ ನೆಮ್ಮದಿ ಅಂತ ಇದೆಯಾ ಅನಿಸುತ್ತಾ? ಯಾವಾಗಲೂ ತಿಂಗಳು ಒಂದು ಬತ್ತು ಅಂದರೆ ಅಲ್ಲಿ ಕೊಡಬೇಕು ದುಡ್ಡು, ಇಲ್ಲಿ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಪ್ರತಿದಿನ ಒಳ್ಳೆ ಲೈಫೊಳ್ಳೆ ಸ್ಟ್ರಗಲಲ್ಲೇ ಹೊಂಟೋಗ್ಬಿಡ್ತದೆ. ಅದೇ ಕಾಲೇಜಲ್ಲಿದ್ದಾಗ ನಮ್ಮ ಫ್ರೆಂಡ್ಸ್ಗಳ ಜೊತೆ ಫುಲ್ ಎಷ್ಟು ಎಂಜಾಯ್ ಮಾಡ್ಕೊಂಡಿದ್ದು. ಹಾಗಾಗಿ ನನಗೆ ಕಾಲೇಜ್ ಲೈಫ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಇವೆಲ್ಲ ಹೇಳ್ಬಿಟ್ಟು ನಮಗೆ ಇಂಥ ಕ್ವಶನ್ಸ್ಗಳು ಕೇಳ್ಬಿಟ್ಟು ನಮ್ಮ ಕಾಲೇಜ್ ಲೈಫೆಲ್ಲ ನೆನ್ಪು ಮಾಡಿಬಿಡ್ತವ್ರೆ. ಅಯ್ಯೋ, ಯೂಟ್ಯೂಬ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಆ್ಯಂಡ್ ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನಿಸ್ತು? ಯಾವಾಗ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ ಆಗಸ್ಟ್ ಮಂತ್ ಎಂಡಿಂಗಲ್ಲಿ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇದಕ್ಕೆ 2 ರೀಸನ್ ಕೊಡಬಲ್ಲೆ ನಾನು. ಏನು ಅಂತ ಅಂದರೆ, ಫಸ್ಟ್ ಒನ್ನು, ನಾನು ಒಬ್ಬ ಬಿಗ್ ಯೂಟ್ಯೂಬರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಆಸೆ ನನಗೂ. ಇನ್ನೊಂದು ರೀಸನ್ ಏನು ಅಂದರೆ, ಮೆಮೊರೀಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ. ಏಕೆಂದರೆ ಈಗ ನೋಡಿ, ಈ ಫೋಟೋಸ್ಗಳೆಲ್ಲ ಆದರೆ ಈ ಆಲ್ಬಮ್ಬು ಅದು ಇದು ಅಂದರೆ ಬೇಕಾದ್ರೆ ಮಾಡಿಸ್ಕೊಂಡು ಇಟ್ಕೊಬಿಡ್ಬೋದು ಲೈಫ್ ಲಾಂಗು. ಬಟ್ ನಾವೆಲ್ಗಡೆ ಹೋಗೋ ವೀಡಿಯೋಸ್ಗಳ್ನ ಆ ಥರ ಮಾಡಿರೋ ಮೆಮ್ಸ್ಗಳನ್ನ ಬರೀ ನೆನ್ಪು ಮಾಡ್ಕೊಳ್ಳೋಕೆ ಅಷ್ಟೇ ಆಗೋದು, ನೋಡೋಕ್ಕೆಲ್ಲ ಆಗೋಲ್ಲ. ಸೊ ಹಾಗಾಗಿ ಈ ಥರ ಯೂಟ್ಯೂಬ್ಗೆ ವೀಡಿಯೋ ಮಾಡಿ ಹಾಕ್ಬಿಡ್ತು ಅಂದರೆ ಲೈಫ್ ಲಾಂಗ್ ಆದರೂ ಸರಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನಾವೇ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಂಥರ ಬಿಗ್ ಮೆಮೊರಿಯಬಲ್ ಆಗಿ ಉಳ್ಕೊಬಿಡುತ್ತೆ. ಸೊ ಮೆಮೊರಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇಷ್ಟೇನಾ ಕ್ವಶನು? ಅಯ್ಯೋ ನನ್ನ ಬಾಯೆಲ್ಲ ಒಣಗೋಯ್ತು ಇಷ್ಟು ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಕ್ಕೆ. ಈಗ ಇದರಲ್ಲಿ ಬೆಸ್ಟ್ ಕ್ವಶನ್ ಅನ್ನೋದನ್ನ 2ನ್ನ ಸೆಲೆಕ್ಟ್ ಮಾಡಬೇಕು ನಾನು. ಯಾವುದು? ಇದೇ ಕ್ವಶನ್ ಚೆನ್ನಾಗಿತ್ತು. ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಎಂತಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅದು ಚೆನ್ನಾಗಿದೆ ಕ್ವಶನ್ನು. ಆ್ಯಂಡ್ ಹೂ ಡು ಯು ಮಿಸ್ ದಿ ಮೋಸ್ಟ್? ಯಾಕೆಂದರೆ ಏನಕ್ಕೆ ಇವೆರಡು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಅಂದರೆ, ಮಿಸ್ ದ ಮೋಸ್ಟ್ ಅಂತ ಕೇಳಿರೋ ಕ್ವಶನಲ್ಲಿ ನನಗೆ ನಮ್ಮ ಕಾಲೇಜ್ ಡೇಸ್ನೆಲ್ಲ ನೆನಪು ಮಾಡಿಸ್ಬಿಡ್ತು. ಸ್ವಲ್ಪ ಬೇಜಾರಾಗುತ್ತೆ ಅದನ್ನ ನೆನಪು ಮಾಡ್ಕೊಂಡ್ರೆ, ಅದೊಂದು. ಬಟ್ ಇನ್ನೊಂದು, ಯೂಟ್ಯೂಬ್ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂತ ಕೇಳಿದ್ರಲ್ಲ, ಆ ಕ್ವಶನ್ಗೆ ಆನ್ಸರ್ ಹೇಳಿದ್ದು. ಯಾಕೆಂದರೆ ನಾನು ಏನು ಅಂದ್ಕೊಂಡಿದ್ದೀನಿ, ಏನು ಮಾಡಬೇಕು ಅಂತ ನಿಮ್ಗೆ ಒಂದು ಸ್ವಲ್ಪ ತಲುಪಿಸ್ತೆ ನೋಡಿ. ಹಾಗಾಗಿ ಇವೆರಡು ಕ್ವಶನ್ ನನಗೆ ಅದಕ್ಕೆ ಹೆಲ್ಪ್ ಮಾಡಿದೆ. ಸೊ ಹೂ ಡು ಯು ಮಿಸ್ ದಿ ಮೋಸ್ಟ್, ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡೋದು, ಆ್ಯಂಡ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ಎಂತಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಇದು ಬೋತ್ ಆನ್ಸರ್ನ ನಾನು ಇಟ್ಟು, ಇದು ಯಾರು ಆನ್ಸರ್ ಮಾಡಿದ್ದಾರೋ ಅವ್ರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರೀಟ್. ಓಕೆ? ಅಲ್ಲ, ಈ ವಿಡಿಯೋನ ಏನಾರು ಹಾಕ್ಬಿಟ್ಟು ಎಲ್ಲ ನಾನು ಹಾಕಿದ್ದೆ ಕ್ವಶನ್, ನಾನು ಇದೇ ಕ್ವಶನ್ ಹಾಕಿದ್ದು, ಇದೇ ಕ್ವಶನ್ ಹಾಕಿತ್ತು ಅಂತ ಅಂದ್ಬಿಟ್ಟು ಏನು ಮಾಡೋದು? ಇದು ಸ್ವಲ್ಪ ತಲೆ ಉಪಯೋಗಿಸ್ಬೇಕು, ಯೋಚನೆ ಮಾಡ್ಬಿಟ್ಟು ಮಾಡ್ತೀನಿ. ವಿಡಿಯೋ ಹೆಂಗಿದೆ, ಇಷ್ಟ ಆಯಿತಾ, ಎಲ್ಲನೂ ನಮ್ಮ ಮಾತುಗಳು ಕೇಳೋದ್ರಲ್ಲಿ ಏನು ಅನ್ನಿಸ್ತು ಎಲ್ಲನೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೂ ಬೇರೆ ಥರ ಸಜೆಷನ್ಸ್ಗಳೆಲ್ಲ ಗೊತ್ತಿದ್ದರೆ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.